ಗುರುಗಳೇ, ಈ ಬುದ್ಧ ಬಸವ ಹುಟ್ಟಿದಂಥ ನಾಡು, ಮಹಾತ್ಮ ಗಾಂಧಿ ಹುಟ್ಟಿದಂಥ ನಾಡು, ನೀವು ವಿಶೇಷವಾಗಿ, ಯಾಕಂದರೆ ಈ ಜೈನ ಪರಂಪರೆ ಕೂಡ ಅಷ್ಟೇ ಅಹಿಂಸೆ ಬಗ್ಗೆ ಮಾತಾಡುತ್ತೆ. ಮಹಾತ್ಮ ಗಾಂಧಿಯವರು ಕೂಡ ಅದನ್ನೇ ಮುಂದುವರಿಸ್ಕೊಂಡು ಹೋದ್ರು. ಈಗ ನೀವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ರಿ ಅಹಿಂಸೆ. ನೀವು ಭಾರತ ಪಾಕಿಸ್ತಾನದ ಬಗ್ಗೆ ಕೂಡ ಆ ಪ್ರೀತಿ ವಿಶ್ವಾಸದ ದ್ಯೂತಕವನ್ನು ಬಯಸ್ತೀರಿ. ದೇಶ ವಿದೇಶಗಳಲ್ಲಿ ಕೂಡ ನಕ್ಸಲ್ಗಳಾದಾಗ ಮತ್ತು ಯಾವುದೇ ಕಡೆ ಕೂಡ ನೀವು ಅಲ್ಲಿ ಅಹಿಂಸೆ ವಸುದೈವ ಕುಟುಂಬಕಂ ಅಂತೇಳಿ. ನನ್ನ ಪ್ರಶ್ನೆ, ಈಗ ಈ ಅಯೋಧ್ಯೆ ವಿಚಾರವಾಗಿ ಇಷ್ಟು ಶತಮಾನಗಳಿಂದ ಫೈಟ್ ಆಯಿತು, ನಾಳೆ ಪ್ರತಿಷ್ಠಾಪನೆ ಆದ ನಂತರ ಈ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಇಲ್ಲಪ್ಪ ಅದು ಅವ್ರಿಗೆ ಸೇರಬೇಕಾಗಿದ್ದದು ಅವ್ರಿಗೆ ಸಿಕ್ಕಿದೆ, ನೀವು ಹೇಳಿದ್ರಲ್ಲ ಅದು ಮಕ್ಕಾ ಮದೀನದಷ್ಟೇ ಅವ್ರಿಗೆ ಪವಿತ್ರ, ಅವ್ರಿಗೆ ನಾವು ಬಿಟ್ಟುಕೊಡ್ಬೇಕಾಗತ್ತೆ. ಸೊ ಅದು ಸುಖಾಂತ್ಯವಾಗತ್ತಾ, ಇನ್ನೂ ಉಳಿಯತ್ತಾ? ಸುಖಾಂತವಾಗಿ ಆಯ್ತಲ್ಲ ಈಗಾಗಲೇ. ಅಂದ್ರೆ ಮುಸ್ಲಿಮರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅದು ಇಲ್ಲ, ಅಂಥದ್ದೇನಿಲ್ಲ. ಎಲ್ಲೋ ನೋಡಿ, ಒಬ್ಬರು ಇಬ್ಬರು ಏನೋ ಆ ಥರ ಅವರ ಸ್ವಾರ್ಥಕ್ಕಾಗಿ ಕೆಲವು ಸ್ವರಗಳನ್ನ ತೆಗಿತಾರೆ. ಒಬ್ಬ ವ್ಯಕ್ತಿ, ಒಬ್ಬ ಲಾಯರು ಸೈಕಲಲ್ಲಿ ಓಡಾಡ್ತಿರೋನು 4 ಗಾಡಿ ಇಟ್ಕೊಂಡು 10 ಕೋಟಿ ಮನೆ ಮಾಡ್ಕೊಂಡಿದೆ. ಎಲ್ಲ ಈ ಕಾನ್ಫ್ಲಿಕ್ಟಿಂದ, ಯಾವುದೋ ಅಯೋಧ್ಯೆಯ ವಿವಾದ ಬಂದ ಮೇಲೆ ಲಕ್ನೋನಲ್ಲಿದ್ದಕ್ಕಂಥ ಒಬ್ಬ ಲಾಯರು, ಅವ್ರು ಹೇಗೆ ಇದು ಅವರಿಗೆ ಕ್ಯಾಶ್ ಕೌ. ಅಂದ್ರೆ ರಾಮ ಅವ್ರಿಗೂ ಕೂಡ ಬ್ರೆಡ್ ಅಂಡ್ ಬಟರ್ ಮಾಡಿದಾನೆ ತುಂಬ ಜನಕ್ಕೆ. ತುಂಬಾ ಜನ ಅಲ್ಲ, ಅವ್ರು ಬಯಸಿರೋ ಅವ್ರಿಗೇನು ಇದು ಅವರಿಗೆ ಒಂದು ಧನದ ಸ್ರೋತವಾಗಿತ್ತು. ಆದರೆ ಸಾಮಾನ್ಯ ಜನರಿಗಲ್ಲ. ಸಾಮಾನ್ಯ ಜನರು ಸಂಧಾನದ ಪಕ್ಷದಲ್ಲೇ ಇದ್ದರು. ಅವರೆಲ್ಲ ಒಂದು ಸೇರಿರೋಣ. ಯಾಕೆಂದರೆ ಅದೊಂದು ಮಹತ್ವಪೂರ್ಣ ಸ್ಥಾನವೂ ಅಲ್ಲ. ನಾನು ಅವ್ರನ್ನ ಒಂದೇ ಪ್ರಶ್ನೆ ಇದೆ ಕೇಳ್ತಿದ್ದಿದ್ದು, ಅಲ್ಲಿ ಮಸ್ಜಿದ್ ಆಗಕ್ಕೆ ಸಾಧ್ಯತೆ ಇದೆಯಾ? ಈಗ ಅಲ್ಲಿ ದೇವ್ರಿಗಾಗಲೇ ರಾಮ ಕೂತಿದ್ದಾನೆ. ಇಲ್ಲ ಅಂದಮೇಲೆ ಯಾತಕ್ಕೆ ನೀವು ಸುಮ್ಮನೆ ಹೋರಾಡ್ತೀವಿ ಅಲ್ವಾ? ಆದ್ರೆ ಒಂದಂತೂ ಬಹಳ ಸ್ಪಷ್ಟ ಅಲ್ವಾ ಗುರುಜಿ, ಅಯೋಧ್ಯೆಯಲ್ಲಿ ರಾಮ ಹುಟ್ಟದ ಅಂತದ್ದು ಗೊತ್ತಿರುವಂಥದ್ದು ಅಲ್ವಾ ಎಲ್ಲರೂ ಕೂಡ. ಗುರುಗಳೇ, ಒಂದು ಮಾತು ಹೇಳ್ತೀರಿ, ಈ 22ನೇ ತಾರೀಕು ಅಂದರೆ ನಮಗೆ ಹೊಸ ವರ್ಷ ಅಂತಂದರೆ ಯುಗಾದಿಯಿಂದ ಶುರುವಾಗತ್ತೆ. ಈ ಮಾರ್ಚ್ 31 ಕಳೆದ್ರೆ ಯುಗಾದಿ ಶುರುವಾಗತ್ತೆ. ಶುಭಕೃತ್ ನಾಮ ಸಂವತ್ಸರ, ಮುಂದೆ ಕ್ರೋಧಿ ನಾಮ ಸಂವತ್ಸರ. ನೀವೊಂದು ಮಾತನ್ನು ಹೇಳ್ತೀರಿ, ಶುಭಕೃತ್ ನಾಮ ಸಂವತ್ಸರದಲ್ಲೇ ಆದರೆ ಅತ್ಯುತ್ತಮವಾದ ಟೈಮು 22ನೇ ತಾರೀಕು ಅಂತ. ಪಾಲಿಟಿಸೈಸ್ ವಿಚಾರದಲ್ಲಿ ಬಂದಾಗ ಇಲ್ಲ ಆಗಿಲ್ಲ, ಅವ್ರಿಗೆ ಬೇಕಾದ ಟೈಮ್ ಇಟ್ಕೊಂಡ್ರು, ಎಲೆಕ್ಷನ್ ಇದೆ ಆ ಕಾರಣಕ್ಕೆ ಅಂಥೇಳಿ. ಅನಾದಿ ಕಾಲದಿಂದ ನಮ್ಮ ಭಾರತ ದೇಶದಲ್ಲಿ ರಾಜನಿಗೆ ಒಬ್ಬ ಗುರು ಇರ್ತಾರೆ. ರಾಜ ಕನ್ಫ್ಯೂಸ್ಡ್ ಆದಾಗ ಗುರು ಅವನಿಗೆ ಸರಿಯಾದ ದಾರಿ ತೋರಿಸ್ತಾನೆ. ನಮ್ದೀಗ ಪ್ರಜಾತಂತ್ರ ವ್ಯವಸ್ಥೆ. ಒಂದು ವೇಳೆ ಅಂಥದ್ದೇ ಸಂದರ್ಭಗಳು ಬಂದಾಗ ಗುರುವಿನ ದಾರಿ ಅಂತಂದಾಗ 22ನೇ ತಾರೀಕು ಜನವರಿಯಲ್ಲಿ ಮಾಡಿದ್ದು ಸರಿನೋ ತಪ್ಪೋ, ಪಾಲಿಟಿಸೈಸ್ ಆಗ್ತಾ ಇದೆಯೋ, ವಿರೋಧಗಳಿದೆ ಅಂತ ಹೇಳಿದಾಗ ನೀವು ಏನು ಗುರುಮಾರ್ಗವನ್ನು ಕೊಡ್ತೀರಿ? ನೋಡಿ, ಅದು ಸರಿ ಇದೆ. ನೋಡಿ, 100% ಸರಿಯಾಗಿರೋ ಮುಹೂರ್ತ ಯಾವುದು ಇಲ್ಲವೇ ಇಲ್ಲ. ಆ ಥರ ಮುಹೂರ್ತ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಮುಹೂರ್ತ ನೀವು ತೊಗೊಂಡ್ರು ಕೂಡ ಅದರಲ್ಲಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಇದ್ದೇ ಇರ್ತದೆ. ಒಂದು 5% 10%. ಅದು ನಾವು ನೋಡಬೇಕಾಗಿರೋದು ಏನಂದ್ರೆ ಎಷ್ಟು ಪಾಸಿಟಿವ್ ಇದೆ, ಎಷ್ಟು ನೆಗೆಟಿವ್ ಇದೆ ಅಂತ. ಇದರಲ್ಲಿ ಸಾಕಷ್ಟು ಪಾಸಿಟಿವ್ ಇದೆ. ನನ್ನ ಕೇಳಿದ್ರೆ 80% ಇದರಲ್ಲಿ ಸರಿಯಾಗಿರೋದು ಮುಹೂರ್ತ ಸರಿ ಇದೆ. ಅದರಿಂದ ಮುಹೂರ್ತದ ಬಗ್ಗೆ ಏನು ಕಾಳಜಿ ಇಲ್ಲ. ಅದು ಈ ಸಂವತ್ಸರದಲ್ಲೇ ಮಾಡೋದು. ಕೆಲವರು ಅಭಿಪ್ರಾಯ ಏನಂದರೆ ರಾಮನವಮಿ ದಿನ ಆಗಬೇಕು ಅಂತ. ಆವಾಗ ಕ್ರೋಧಿ ಅಂತ ಸಂವತ್ಸರ ಶುರು ಆಗುತ್ತೆ. ಕ್ರೋಧಿ ಅಂದರೆ ಗೊತ್ತೇ ಇದೆ, ಕ್ರೋಧ. ಆದ್ದರಿಂದ ಇದು ಶುಭಕೃತ್ ನಾಮ ಸಂವತ್ಸರ. ಈ ಸಂವತ್ಸರದಲ್ಲಿ ಆಗೋದು ಒಳ್ಳೆಯದು, ಶ್ರೇಷ್ಠವಾದದ್ದು. ಅದು ಸರಿಯಾಗಿ ಆಗ್ತಾ ಇದೆ. ಕೆಲವ್ರದ್ದು ಏನು ಅದರಲ್ಲಿ ಅಭಿಪ್ರಾಯ ಇತ್ತು ಅಂದರೆ ದೇವಸ್ಥಾನ ಚೆನ್ನಾಗಿ ಕಟ್ಟಿ ಮುಗಿದ ಮೇಲೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು, ಈಗ ಮಾಡಿಕೊಡ್ದು ಅಂತ. ಅವರಲ್ಲಿ ನಾ ಕೇಳೋ ಪ್ರಶ್ನೆ, ಶ್ರೀರಾಮ ರಾಮೇಶ್ವರದಲ್ಲಿ ಲಿಂಗ ಪ್ರತಿಷ್ಠೆ ಮಾಡಬೇಕಿದ್ರೆ ದೊಡ್ಡದಾಗಿ ದೇವಸ್ಥಾನ ಕಟ್ಬಿಟ್ಟು ಆಮೇಲೆ ಪ್ರತಿಷ್ಠೆ ಮಾಡಿದ್ನು. ಅಲ್ಲಿ ಮರಳಲ್ಲಿ ಅಲ್ಲೇ ಲಿಂಗ ಪ್ರತಿಷ್ಠೆ, ಪ್ರಾಣ ಪ್ರತಿಷ್ಠೆ ಮಾಡ್ದ, ಆಮೇಲೆ ದೇವಸ್ಥಾನ ಆಗ್ತಾ ಬಂತು. ಹಾಗೆ ಬದ್ರಿನಾಥಲ್ಲಾಗಲಿ, ಸೋಮನಾಥಲ್ಲಾಗಲಿ, ನಮ್ಮ ಯಾವುದೇ ದೊಡ್ಡ ತೀರ್ಥಕ್ಷೇತ್ರಗಳಲ್ಲೆಲ್ಲ ಪ್ರಾಣ ಪ್ರತಿಷ್ಠೆಗೂ ದೇವಸ್ಥಾನ ದೊಡ್ಡದಾಗಲಿಕ್ಕೂ ಏನು ಹೆಚ್ಚು ಸಂಬಂಧ ಏನಿಲ್ಲ. ಅದು ದೇವಸ್ಥಾನ ಕಟ್ತಾ ಇರ್ತಾರೆ. ಈಗ ಒಬ್ಬರಾದ್ಮೇಲೆ ಒಬ್ಬರು ರಾಜರು ಮಹಾರಾಜರು ಬಂದು, ಇವಾಗ ನಮ್ಮಲ್ಲಿ ಚಾಮುಂಡೇಶ್ವರಿ, ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಅಮ್ಮ ಕೂತಿದ್ದಾಳೆ. ಮೊದಲು ಚಿಕ್ಕದಾಗಿ ಒಂದು ಇದಾಗಿತ್ತು, ಅದು ಆಮೇಲೆ ಚಿಕ್ಕೊಂದು ಗುಡಿ ಇತ್ತು. ಆಮೇಲೆ ಅದನ್ನು ದೊಡ್ಡದಾಗಿ ಕಟ್ಕೋತಾ ಬಂದರು. ಹಾಗೆ ಅದರಲ್ಲಿ ಯಾವ ದೋಷವೂ ಇಲ್ಲ. ಪ್ರಾಣ ಪ್ರತಿಷ್ಠೆ ಆಗ್ಬೋದು. ಅವ್ರು ಪ್ರಧಾನಮಂತ್ರಿಗಳೇ ಮಾಡಬೇಕು. ಯಾಕೆಂದರೆ ಅವರು ಇಡೀ ದೇಶದ ಜನತೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ. ರಾಜ ಮಾಡ್ತಾರೆ.
ಪ್ರಜಾಪ್ರಭುತಂತ್ರ ವ್ಯವಸ್ಥೆಯಲ್ಲಿ ಅಂತೇಳಿ.